ಪತ್ರಿ ಗಿಡ ನೋಡ್ರಿ, ಇದು ಅಷ್ಟು ಈಸಿಲಿ ಎಲ್ಲೂ ನಾಟಂಗಿಲ್ಲ, ಬಟ್ ನಮ್ಮ ಮನ್ಯಾಗ ನಾಟೈತಿ. ನಮ್ಮ ಅಜ್ಜ ಅಜ್ಜ ಮತ್ತು ಆಯಿ ಪುಣ್ಯ ಅನ್ನಿಸ್ತೈತಿ ನಾಟಿದ್ದ. ಹಿಂಗಾಗಿ ನಮಗೆ ಪತ್ರಿದ ಜಾಸ್ತಿ ಕೊರತಿಲ್ರಿ. ಇದಕ್ಕೆ ದಿನ ನಾ ಬಂದಾಗಂತರೂ ನಾ ನೀರು ಹಾಕಿರ್ತೀನಿ. ಇವತ್ತು ಅಭಿಷೇಕ ಮಾಡಿದ ಮೊಸರು ತುಪ್ಪ ಹಾಲನ್ನು ಹಾಕೇನಿದ್ದ ಗಿಡಕ್ಕೆ. ನಡೀರಿ ಒಳಗೆ ಹೋಗೋಣ. ಇದು ನಮ್ಮ ಮನೆ ಹಿಂದೆ ನೋಡ್ರಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಅದು ಈ ಬಂದಿರ್ತಾರಲ್ರಿ ಯಾರೇ ಅವ್ರಿಗೆ ಯೂಸ್ ಮಾಡೋಕೆ ಟಾಯ್ಲೆಟ್ ಬಾತ್ರೂಮು. ಆಮೇಲೆ ಇಲ್ಲೇ ಒಗ್ಯಾನ ಮತ್ತು ಭಾಂಡೆ ಮಾಡ್ತಾರೆ. ಮ್ಯಾಲ ಹಿಂಗೈತಿ. ಈ ಮಾವಿನ ಗಿಡ ನೋಡ್ರಿ, ಈ ಮಾವಿನ ಗಿಡದ ಹಣ್ಣು ಭಾಳ ಚಲೋ ಇರ್ತಾವ್ರಿ. ಒಂದು 4 ಹಣ್ಣಿಲೇ ಒಂದು ದೊಡ್ಡ ಬೋಗಾಣಿ ಚಿಗರಣಿನ ಆಕೈತಿ. ನಾವು ಹಾಲ್ದಾಗ ಮಾಡ್ತೀವಿ, ಅನ್ನ ದೊಡ್ಡ ಬೋಗಾಣಿ ಮಾಡ್ತೀವಿ. ಹಂಗೆ ಮಾಡಿದ್ರೆ ಒಂದು 4 ಮಂದಿ ಆರಾಮ್ಸರಿ ತಿನ್ಬೋದು. ತಾಟ್ ರೆಡಿ ಆತ. ಸಾಬುದಾನಿ ಬಗರ್ ಮತ್ತು ಶೇಂಗಾ ಉಂಡೆ ನೀವತ್ತೇನು ಹಿಡಿದೆ ನನ್ನ ದೇವ್ರಿಗೆ. ಸೊ ಇದ ತಾಟ್ ನಾ ತಿಂತೇನೆ. ಇದು ನನ್ನ 3rd ಡೇ. ಮತ್ತೆ ರೆಡಿ ಆಗೇನಿ, ಮತ್ತೆ ಎಲ್ಲ ಹೊರಗೆ ಹೊಂಟೀನಿ. ನನ್ನ ಪ್ಯಾಂಟ್ ಇದು ಫಾಸ್ಟ್ಯಾಗ್ ವಾಚ್ ನಂದು. ಸೊ ಹೋಗೋಣ ಬರ್ರಿ. ಹೇಳಿದ್ನಲ್ಲ ನವಲ್ಗುಂದ್ ಕೊಂಟೆ ಅಂತ, ಅಲ್ಲಿ ಹೋಗೋದೈತಿ. ಸೊ ಸಿಗ್ತೇನೆ ನಿಮಗೆ ಅಲ್ಲಿ ಹೋಗಿಂದ. ರೀ ನಾವೀಗ ಬಂದೇವಿ ನವಲ್ಗುಂದಕ್ಕೆ. ಅಲ್ಲಿ ಆಮೇಲೆ ನಾವು ವಾಯ್ಸ್ ಓವರ್ ಕೊಡ್ತೇನೆ. ನಾವು ವಾಯ್ಸ್ ಓವರ್ ಕೊಡ್ತೇನೆ. ನಾನು ಇದು ಹಿಡ್ಕೊಂಡು ನಾ ಬರ್ತೀನಿ ಗಪ್ರಿ. ನಾ ಬರ್ತೀನಿ. ಈಗೇನು ಈ ಮಠ ನೋಡತ್ತಿರಲ್ರಿ, ಇದು ನವಲ್ಗುಂದಾಗ ಹುರ್ಕಡ್ಲಿ ಅಜ್ಜನ ಮಠ ಅಂತಾರೆ. ಅವ್ರದ್ದು ಭಾಳ ಸತ್ಯ ಇತ್ತಂತ್ರಿ ಅವಾಗಿನ ಕಾಲದಾಗ. ನಮ್ಮ ಅಜ್ಜ ಫ್ರೀಕ್ವೆಂಟ್ಲಿ ವಿಸಿಟ್ ಮಾಡ್ತಿದ್ರಂತ ಅವ್ರ ರಾಜಕೀಯ ದಿವಸ ಇದ್ದಾಗ. ಆಮೇಲೆ ಭಾಳ ಕರೆಕ್ಟ್ ಆಮೇಲೆ ಅಪ್ ಟು ದ ಮಾರ್ಕ್ ಹೇಳ್ತಿದ್ರಂತ್ರಿ ಅವರು. ಹಿಂಗೆ ಆಕೈತಿ, ಇದಾಗಲ್ಲ ಅಂಥೇಳಿ. ನಾವು ಆ್ಯಸ್ ಈಸಿಲಿ ಬಿಲೀವ್ ಮಾಡಲ್ಲ, ಯಾಕಂದ್ರೆ ವಿ ಕಮ್ ಫ್ರಮ್ ಎನ್ ಅಡ್ವೊಕೇಟ್ ಫ್ಯಾಮಿಲಿ. ನಾವು ಹಂಗೆ ಬಿಲೀವ್ ಮಾಡಲ್ಲ. ಬಟ್ ಇವ್ರದ್ದೇನಿತ್ತಲ್ರಿ ಭಾಳ ಸತ್ಯ ಇತ್ತು. ಆ್ಯಂಡ್ ಯಾವುದೋ ಒಂದು ರಾಜಕಾರಣಿಗೆ ಇವ್ರ ದೇವಿ ಅಲ್ಲೇನು ಫೋಟೋ ನೋಡಿದ್ರಲ್ರಿ, ಆ ದೇವಿ ಪ್ರತ್ಯಕ್ಷ ಆಗ್ತಿದ್ಲಂತ್ರಿ. ಇವ್ರ ಅದೇನು ತೋರ್ಸತ್ತೇವಲ್ಲ ಇದ್ರಾಗ. ಸೊ ಪ್ರತ್ಯಕ್ಷ ಆದಾಗ ಒಬ್ರು ಯಾರೋ ರಾಜಕಾರಣಿಗೆ ಹೋದಾಗ ಅವ್ರಿಗೆ ಕರೆದು ತೋರಿಸಿದ್ರಂತ. ಅವ್ರೊಬ್ಬರ ನೋಡಾರಂತ. ಅವ್ರು ನೋಡಿದ್ಕೊಳ್ಳಿ ಅವ್ರಿಗೇನೋ ದೇವಿನ ನೋಡಿದ ಕೂಡಲೇ ಒಂದು ಬೇರೆ ಜಗತ್ತಿಗೆ ಹೋದಂಗೆ ಆತಂತ್ರಿ. ಸೊ ನನಗೂ ಅಷ್ಟು ಗೊತ್ತಿರಲಿಲ್ಲ. ಅಜ್ಜ ಹೇಳಿದ್ರೆ ಇದೇನು ನೋಡತ್ತಿರಲ್ರಿ, ಇದು ಅವ್ರ ಮನೆ. ಒಂದೇ ರೂಮ್ ಇತ್ತಂತ ಅವ್ರ ಮನೆದು ಅಷ್ಟು. ಇದು ಅವ್ರ ಮಕ್ಕಳು ಬೆಡ್ಡ. ಆಮೇಲೆ ಒಳಗೊಂದು ದೇವ್ರ ಗುಡಿನೂ ಐತಿ. ಒಂದು ನಾನು ನಿಮಗೆ ತೋರಿಸ್ತೇನೆ ಅದನ್ನ ವ್ಲಾಗ್ದಾಗ. ಅಂದ್ರೆ ದೇವ್ರ ಮನೆ ಟೈಪ್ ತೋರಿಸ್ಬೇಕು ಗೊತ್ತಿಲ್ಲ. ಈಗ ತೋರಿಸ್ತೇನೆ ನೋಡ್ರಿ. ಇಲ್ಲ, ಸೊ ಇದೇನು ನೋಡತ್ತಿರಲ್ರಿ, ನಮ್ಮ ಅಜ್ಜಿ ಕುಂತಾರ ಅದ್ರ ಹಿಂದಿನ ಸೈಡ. ಅದು ನವಲ್ಗುಂದ್ ಕೆರೆ ಅಂತ್ರಿ ಅದು. ಸೊ ಹಿಂದಿನ ಕಾಲದಾಗ ಬರಗಾಲ ಭಾಳ ಇತ್ತಂತ್ರಿ ನವಲ್ಗುಂದಾಗ. ಸೊ ಬರಗಾಲ ಭಾಳ ಇದ್ದಿದ್ದ ಕಾರಣ ಎಲ್ಲರೂ ಗೌಡ್ರು ಅಲ್ಲಿ ಆ ಊರಿನ ಗೌಡ್ರ ಮನೆಗೆ ಹೋಗ್ತಾರಂತ. ಆ ಊರಿನ ಗೌಡ್ರಿಗೆ ಹೇಳ್ತಾರಂತೆ ಯಾರೋ, ಹಿಂಗೆ ಹೇಳೋರು, ನಿಮ್ಮ 3 ಸೊಸೆ ಒಳಗಿನವ್ರು ಯಾರನ್ನಾರ ಒಬ್ಬರು ಆ ಇದಕ್ಕೆ ಆ ಒಣಗಿದ್ದ ಕೆರೆದಾಗ ಪೂಜೆ ಮಾಡಿಸಿ ಹಾರ ಕೊಡ್ಬೇಕು ಆ ಕೆರೆಗೆ. ಅಂದ್ರೆ ಅವ್ರನ್ನ ಕೆರೆಯಾಗ ಜೀವಂತ ಸಮಾಧಿ ಮಾಡಿಬಿಡ್ಬೇಕಂತೆ. ಅಂದರೆ ಕೆರೆಯಾಗ ಮುಳುಗಿಸ್ಬಿಡ್ಬೇಕಂತ. ಅದವರು ತಮ್ಮ 3ನೇ ಸೊಸೆ ಭಗೀರಥಿ. ಗುಡ್ ಈವ್ನಿಂಗ್ ಗೈಸ್. ಸೊ ಇವತ್ತು ಮತ್ತೆ ಹೊಂಟೆ ನಾನು ರಾತ್ರಿ ಬೆಂಗಳೂರಿಗೆ.
ಎದಕ್ಕೆ ವ್ಲಾಗ್ ಮಾಡಕತ್ತೆ ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ವಸ್ತು ತೋರಿಸೋದು. ನಾನು ಹೋದ ಸಲ ಹೋಗೋ ಮುಂದೆ ನಾರ್ಮಲ್ ಇಸ್ತ್ರಿ ಇತ್ತು. ಈ ಸಲ ನೋಡ್ರಿ ಇದು ಎಂಥ ಇಸ್ತ್ರಿ ಐತಿ, ಏನೋ ಸ್ಟೀಮ್ ಐರನ್ ಅಂತ ನಮ್ಮ ಮಮ್ಮಿ ತರ್ಸಾರ. ನಾವೇನು ಹಂಗೆ ನೋಡಿದ್ರೆ ಇಸ್ತ್ರಿ ಮಾಡ್ಕೊಳಂಗೇ ಇಲ್ಲ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಸ್ತ್ರಿ ಅಂಗಡಿಗೆ ಕಳಿಸ್ತೇವೆ. ಬಟ್ ಅರ್ಜೆಂಟ್ ಬೇಸಿಸ್ ಮೇಲೆ ಇಸ್ತ್ರಿ ಮಾಡ್ಕೊಳಕಂತ ಹೇಳಿ ಇದನ್ನ ತರ್ಸಾರ. ಇದು ಹಿಂಗೆ ಸ್ಟೀಮ್ ಬರ್ತೈತೆ ನೋಡ್ರಿ. ತಡೀರಿ ಒಂದು ಸೆಕೆಂಡ್ ತೋರಿಸ್ತೇನೆ. ಇದಕ್ಕೇನೋ ನೀರು ಹಾಕಬೇಕಂತಿಲ್ಲಿ. ಹಾಂ, ಹಿಂಗೆ ಸ್ಟೀಮ್ ಬರ್ತೈತೆ ನೋಡ್ರಿ. ಭಾಳ ವಿಚಿತ್ರ ಐತ್ರಿ, ನನಗಂತೂ ಬರಲಿಲ್ಲ ಫಸ್ಟ್ ಟೈಮ. 2ನೇ ಸಲ ಟ್ರೈ ಮಾಡಿದಾಗ ಬಂತದ. ಚಲೋ ಐತೆ, ಬಟ್ ಇಸ್ತ್ರಿ ಚಲೋ ಆಕೈತಿ. ಆಮೇಲೆ ಟೈಮು ಕಡಿಮೆ ಆ ನಾರ್ಮಲ್ ಇಸ್ತ್ರಿಕಿನ್ನ ಈ ಇಸ್ತ್ರಿ ಜಲ್ದಿ ಆಕೈತಿ. ಚಲೋ ಐತಿ, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಐತಿ. ಬಟ್ ಅಡ್ಜಸ್ಟ್ ಆಕೈತಿ, ಮಾಡ್ಕೋಬೇಕು.